ಯಾರಿಗೆಲ್ಲ ಬಿತ್ತು ಸೌಜನ್ಯ ಶಾಪ? ಸೌಜನ್ಯ ಅಂತಂದ್ರೆ ಅದೊಂದು ಶಕ್ತಿ. ಸೌಜನ್ಯ ಬರೀ ಹೆಣ್ಣಲ್ಲ. ಸೌಜನ್ಯ ಅಂದ್ರೆ ಅದು ಒಂದು ಶಕ್ತಿ. ಸೌಜನ್ಯ ಅಂದ್ರೆ ಯುಕ್ತಿ. ಸೌಜನ್ಯ ಅಂತಂದ್ರೆ ಮನುಷ್ಯಳಲ್ಲ. ಸೌಜನ್ಯ ಅನ್ನೋದು ಕೂಡ ಈಗ ಒಂದು ದೇವತೆಯಾಗಿ ಬದಲಾಗಿರುವಂತಹ ಒಬ್ಬ ತಾಯಿ. ಸೌಜನ್ಯ ಕೇವಲ ಸೌಜನ್ಯ ಆಗಿ ಉಳಿದಿಲ್ಲ. ಈಗ ಸೌಜನ್ಯ ತಾಯಿ ಚಾಮುಂಡೇಶ್ವರಿಯ ಅವತಾರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇಸ್ಗಳು ಬಯಲಾಗುತ್ತೆ, ಎಲ್ಲ ಕೇಸ್ಗಳು ಕೂಡ ಇದಾಗುತ್ತೆ. ಪ್ರತಿಯೊಂದು ಕೇಸು ಒಂದು ಹುಲ್ಲು ಕಡ್ಡಿ ಅಲ್ಲಾಡಿದ್ರು ಕೂಡ ಸಿಕ್ಕಾಕೋತಾರೆ, ಹೆಂಗೆ ಮಾಡಿದ್ರು ಸಿಕ್ಕಾಕೋತಾರೆ ಸ್ವಾಮಿ. ಆದರೆ ಸೌಜನ್ಯ ಮಾತ್ರ, ಸೌಜನ್ಯ ಕೇಸ್ ಅನ್ನೋದಿದೆಯಲ್ಲ, ಇದ್ರಲ್ಲ ಈ ವ್ಯಾಘ್ರರು ಅವ್ರು ಯಾರು ಕೂಡ ಸಿಕ್ಕಾಕೊಳ್ಳೋದಿಲ್ಲ. ಯಾರು ಕೂಡ ಸಿಕ್ಕಾಕೊಳ್ಳೋದಿಲ್ಲ, ಸಿಕ್ಕಾಕೊಳ್ಳೋದು ಇಲ್ಲ, ಸಿಕ್ಕಾಕೊಂಡಿಲ್ಲ, ಸಿಕ್ಕಾಕೊಳ್ಳೋದು ಇಲ್ಲ. ಯಾಕೆ ಹೇಳಿ? ಯಾಕೆ ಅಂತಂದರೆ ಅದಕ್ಕೆ, ಯಾಕೆ ಅದಕ್ಕೆ, ಆಯಿತಾ? ಆದರೆ ಒಂದು ಮಾತಿದೆ ಅಲ್ಲ, ಕಾನೂನಿಗಿಂತ ಮೀರಿದ್ದು ಒಂದು ಶಕ್ತಿ ಇದೆ. ಕಾನೂನಿಗಿಂತ ಮೀರಿದ್ದು ಮಾನವೀಯತೆ. ಆ ಮಾನವೀಯತೆ ಅನ್ನುವಂಥದ್ದು ಅಥವಾ ಕಾನೂನಿಗಿಂತ ಮೀರಿದ್ದು ಅಥವಾ ವಿಜ್ಞಾನಕ್ಕಿಂತ ಮೀರಿದ್ದು ಅಂದರೆ ಆ ಭಗವಂತ ಮಾತ್ರ. ಆ ಭಗವಂತ ಕೊಡೋ ಶಿಕ್ಷೆನ ಯಾರೂ ಕೂಡ ಊಹೆ ಮಾಡಲಿಕ್ಕಾಗಲ್ಲ. ಶಿಕ್ಷೆ ಅಂದರೆ ಏನು ನಿಮ್ಮ ಪ್ರಕಾರ? ಹೊಡೆಯೋದಾ, ಬಡಿಯೋದಾ, ಅಥವಾ ಜೈಲಿಗೆ ಹಾಕೋದಾ, ಅಥವಾ ಈ ಸ್ವರ್ಗ ಮತ್ತು ನರಕ ಕಾನ್ಸೆಪ್ಟಾ? ಅಲ್ಲ. ಶಿಕ್ಷೆ ಅಂತಂದರೆ ಹೋಗೋ ದಾರಿಯಲ್ಲಿ ಒಂದು ಮುಳ್ಳು ಚುಚ್ಚಿದ್ರು ಶಿಕ್ಷೆನೆ. ಶಿಕ್ಷೆ ಅಂತಂದರೆ ಯಾವುದೋ ದುಃಖದಿಂದ ಕಣ್ಣೀರು ಹಾಕಿದ್ರು ಕೂಡ ಒಂದು ಶಿಕ್ಷೆನೆ. ದುಃಖ ಆದರೂ ಶಿಕ್ಷೆನೆ, ಆಯಿತಾ? ಮೈ ಕೈ ನೋವಾದರೂ ಶಿಕ್ಷೆನೆ, ಆರೋಗ್ಯ ತಪ್ಪಿದ್ರೂ ಶಿಕ್ಷೆನೆ, ಕೊರಗಿದ್ರೂ ಶಿಕ್ಷೆನೆ, ಚಿಂತೆ ಮಾಡಿದ್ರು ಶಿಕ್ಷೆನೆ. ಇವು ಕೂಡ ಈ ಭಗವಂತ ಕೊಡುವಂಥ ಶಿಕ್ಷೆಗಳು ಇವು. ತಪ್ಪಿತಸ್ಥ ಯಾರು ಸಿಗಾಕೊಂಡಿಲ್ಲ ಗೊತ್ತಾ? ಆತ ಅನುಭವಿಸ್ತಿರೋ ಶಿಕ್ಷೆ ಯಾವುದು ಗೊತ್ತಾ? ಚಿಂತೆ, ಟೆನ್ಷನ್ಸ್. ಅಯ್ಯೋ ಏನಾಗುತ್ತೋ, ಮುಂದೇನಾಗುತ್ತೋ, ಅವಾಗ ಸಿಕ್ಕಾಕೊಂಡ್ಬಿಡ್ತೀವ, ಇವಾಗ ಸಿಕ್ಕಾಕೊಂಡ್ಬಿಡ್ತೀವ, ಇವ್ರು ಯಾರೋ ಕೆಣಕ್ತಾ ಇದ್ದಾರೆ, ಇನ್ಯಾರೋ ತೆಗಿತಾ ಇದ್ದಾರೆ. ಅದು ಕೂಡ ಒಂದು ಶಿಕ್ಷೆ. ಆಮೇಲೆ ಅಷ್ಟೇ ಅಲ್ಲ, ಮೂರ್ಖಸಿಗೆ ಮರ್ಯಾದೆ ಹರಾಜಾಗುತ್ತಲ್ಲ, ಅದನ್ನೂ ಕೂಡ ಶಿಕ್ಷೆ ಅಂತ, ಭಗವಂತ ನೀಡೋ ಶಿಕ್ಷೆ ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ವೀಕ್ಷಕರೇ, ಚಿಕ್ಕಮಗಳೂರಲ್ಲಿ ಮೆಡಿಕಲ್ ಕಾಲೇಜಿಂದ ಒಂದು ಕೇಸ್ ಮಾಡಿದೆ ನಾನು. ನಿಮಗೆಲ್ಲರಿಗೂ ಕೂಡ ಬಹುಶಃ ಗೊತ್ತಿರ್ಬೋದು, ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಮೆಡಿಕಲ್ ಕಾಲೇಜಿನ ಒಂದು ಪ್ರಕರಣ. ಸುರಭಿ ಅನ್ನೋ ಹುಡುಗಿಗೆ ಗಂಗಾಧರ್ ಅನ್ನೋ ಒಬ್ಬ ಡಾಕ್ಟರ್ ಮೆಸೇಜ್ ಮಾಡಿರ್ತಾನೆ. ಈಗ ಕಾನೂನಿನ ಮುಖಾಂತರ ಹೋದರೆ ಆತನಿಗೆ ಬೇಲ್ ಸಿಗುತ್ತೆ. ಆತನ ಪ್ರಕರಣ ಮೋಸ್ಟ್ಲಿ ಹೈಕೋರ್ಟಲ್ಲಿ ಕ್ವಾಶ್ ಕೂಡ ಆಗ್ಬೋದು. ಆದರೆ ಅವನಿಗೆ ಶಿಕ್ಷೆ ಆಗಲಿಲ್ವಲ್ಲ, ಹೆಂಗೆ ನೀವು ಶಿಕ್ಷೆ ಕೊಡಿಸಿದ್ರಿ, ನೀವು ಏನು ನ್ಯಾಯ ಕೊಡಿಸಿದ್ರಿ ಅಂತ ನೀವು ನನ್ನ ಕೇಳೋದಾದರೆ 100% ನಾನು ಸುರಭಿಗೆ ನ್ಯಾಯ ಕೊಡಿಸಿದ್ದೀನಿ. ಹೆಂಗೆ ಅಂತ ಹೇಳ್ತೀರಾ? ನಾವು ಮಾಡಿದ್ವಲ್ಲ, ಗಂಗಾಧರ್ ಅಂತ ಹೆಸರು ತೊಗೊಂಡ್ವಲ್ಲ, ಗಂಗಾಧರ್ ಕಾಲೇಜಿಂದ ಸಸ್ಪೆಂಡ್ ಆದ್ನಲ್ಲ, ಕೇಸ್ ಆದಾಗ ತಲೆಮರೆಸ್ಕೊಂಡಲ್ಲ, ಎಸ್ಕೇಪ್ ಆದ್ನಲ್ಲ, ಅಪ್ಸ್ಕ್ಯಾಂಡ್ ಆದ್ನಲ್ಲ, ಇಡೀ ಮರ್ಯಾದೆ ಹೆಂಡತಿ ಮುಂದೆ ತಲೆ ಎತ್ತಿ ನಿಲ್ಲಕ್ಕಾಗ್ಲಿಲ್ವಲ್ಲ, ಸಮಾಜದ ಮುಂದೆ ತಲೆ ಎತ್ತಿ ನಿಲ್ಲಕ್ಕಾಗ್ಲಿಲ್ವಲ್ಲ, ಅದು ಜೈಲಲ್ಲಿ ಕೊಡೋ ಶಿಕ್ಷೆಗಿಂತ ಬಹಳ ಘೋರ. ನಿಮಗೆ ಅರ್ಥ ಆಗಿರ್ಬೋದು. ಕೆಲವೊಮ್ಮೆ ನಾನು ಕೆಲವೊಂದನ್ನು ಹೇಳೋಕ್ಕಾಗಲ್ಲ ಬಿಡಿಸಿ, ಆದರೆ ಈ ಮುಖಾಂತರ ಬಿಡಿಸಿ ಹೇಳ್ಬೋದಲ್ವಾ? ಸೊ ಹಾಗೆ ಅರ್ಥ ಆಯ್ತಾ ನಿಮಗೆ? ಇವತ್ತು ಸೌಜನ್ಯ ಮಹಾಶಕ್ತಿ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಅಂತಂದರೆ, ಆಕೆ ತಾಯಿ ಚಾಮುಂಡೇಶ್ವರಿ ಭಕ್ತಿ ಕಣ್ರಿ. ಎಂಥ ದೊಡ್ಡ ಭಕ್ತಿ ಅಂತಂದರೆ, ಅವತ್ತು ತಾಯಿ ಚಾಮುಂಡೇಶ್ವರಿ ಪೂಜೆಗಾಗಿ ಆಕೆ ಅವತ್ತು ಸಾಯೋ ದಿನ ಹಸುವಿನ ಒಂದು ವ್ರತ ಮಾಡ್ತಾ ಇತ್ತು ಆ ಬಾಲಕಿ. ಇವತ್ತು ಆ ಪರಿಸ್ಥಿತಿ ಹೆಂಗಾಗೋಗಿದೆ, ಇವತ್ತು ಹೆಂಗಾಗಿದೆ ನೋಡಿ, ಸೌಜನ್ಯ ಶಾಪ. ಇವತ್ತು ಯಾರೆಲ್ಲ ಮೀಡಿಯಾದವರು ಅವ್ರ ಪರವಾಗಿ ಸುದ್ದಿಗಳನ್ನು ಮಾಡಿದ್ರಲ್ಲ, ಒಬ್ಬೊಬ್ಬರಾಗೆ ಅಟಿಂಕ್ ಅಂತ ವಿಕೆಟ್ಗಳು ಹಂಗಂಗೆ ಬೀಳ್ತಾ ಇದ್ದಾವೆ. ಎಲ್ಲಿ ಏನು ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ. ಅದರಲ್ಲಿ ನಾನು ಈ ಹಿಂದೆ ಕೆಲಸ ಮಾಡಿದಂಥ ಜಾಗ, ನನ್ನ ಪ್ರೀತಿಯ ಜಾಗ. ಆ್ಯಕ್ಚುಲಿ ಅಲ್ಲಿರುವಂಥ ಓನರ್ಗಳಾಗಿರ್ಬೋದು ಅಥವಾ ಅವ್ರ ಕಾನ್ಸೆಪ್ಟ್ ಅದಲ್ಲ, ಈ ಮಧ್ಯದಲ್ಲಿರ್ತಾರೆ ಗೊತ್ತಾ, ಅವ್ರುಗಳದೇ ಹಾವಳಿ ಜಾಸ್ತಿ. ಇವಾಗ ಅದೆಲ್ಲ ಗೊತ್ತಾಗ್ಬಿಟ್ಟು ಏನೋ ತೆಗೆದಾಕ್ಬಿಟ್ಟಿದಾರಂತಪ್ಪ. ಏನೋ ಅವ್ರು ಮಾಡಿದ ಕರ್ಮ ಕಣ್ರಿ, ನಮಗೇನು, ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ಬೇಕು. ನಾವು ಒಳ್ಳೆ ರೀತಿ ಇದ್ದೆ, ಅದಕ್ಕೆ 1.5 ತಿಂಗಳಲ್ಲಿ 30,000 ಸಬ್ಸ್ಕ್ರೈಬರು, ಇನ್ಸ್ಟಾಗ್ರಾಮಲ್ಲಿ 42,000 ಸಬ್ಸ್ಕ್ರೈಬರು, ಹೆಂಗೋ ನಡೆಯುತ್ತೆ. ಇನ್ನೂ ನೀವು ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ಬದುಕು ಹೆಂಗೋ ನಡೆಯುತ್ತೆ. ಆದರೆ ಒಂದು ಹೇಳ್ತೀನಿ, ಯಾರೆಲ್ಲ ಸೌಜನ್ಯ ವಿರುದ್ಧವಾಗಿ ನಡ್ಕೊಂಡ್ರು ಅವರಿಗೆ ಉಳಿಗಾಲ ಇಲ್ಲ ಅಂತ ಆ ಸೌಜನ್ಯ ಶಕ್ತಿ ತೋರಿಸ್ತಾ ಇದೆ ಇವತ್ತು. ಸೌಜನ್ಯ ಶಾಪ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಈ ವಸಂತ ಕಾಲ ಬಂದಾಗ ಹೆಂಗೆ ಚಿಗುರಲ್ಲ ಇದು, ವಸಂತ ಕಾಲ ಬರೋಕ್ಕಿಂತ ಮುಂಚೆ ಎಲ್ಲ ಉದುರುತ್ತಲ್ಲ ಎಲೆಗಳು, ಹಾಗೆ ಉದ್ರಿ ಹೋಗ್ತಾ ಇರೋದು. ಇನ್ನೊಂದಷ್ಟು ಜನ ಇದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ, ಅವರೆಲ್ಲ ಒಂಚೂರು ಉದ್ರಿ ಹಂಗೆ ದಿಕ್ಕಪಾಲಾಗ್ಬಿಟ್ರೆ ಅವಾಗ ಸರಿ ಆಗುತ್ತೆ ಅಂತ
ಅನಿಸುತ್ತೆ. ಯಾಕಂತಂದರೆ ಬೇಜಾರಾಗುತ್ತೆ. ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಾಗ ನಿಂತ್ಕೊಂಡ್ಬಿಡ್ಬೇಕು, ಆ ಥರ ಮಲ್ಕೊಂಬಿಡಬಾರ್ದು. ಸೊ ಹಂಗಾಗಿದೆ ಪರಿಸ್ಥಿತಿ. ಈಗ ಪರ್ಮನೆಂಟ್ ಮಲಗೋ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ ಬಿಡಿ. ಇನ್ನೊಂದು ದೊಡ್ಡ ದೊಡ್ಡ ವಿಕೆಟ್ಗಳು ಉರುಳೋದ್ರಲ್ಲಿದೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ನೋಡೋಣ, ಅವೆಲ್ಲವೂ ಕೂಡ ಆ ತಾಯಿ ಸೌಜನ್ಯಂಗೆ ಬಿಟ್ಟಿದ್ದಂಥ ವಿಚಾರ. ಇದು ಒಂದು ವಿಚಾರ. ಇನ್ನೊಂದು ಕಡೆ ಅದೇ ಹೇಳಿದ್ನಲ್ಲ, ನಾನು ಶಿಕ್ಷೆ ಬಗ್ಗೆ ಹೇಳ್ತಾ ಇದ್ದೆ. ಶಿಕ್ಷೆ ಅಂತಂದರೆ ಬರೀ ಜೈಲಿಗೆ ಹೋದರೆ ಮಾತ್ರ ಶಿಕ್ಷೆ ಅಲ್ಲ. ಶಿಕ್ಷೆ ಅಂತಂದರೆ ಕುತ್ಕೊಂಡು ಚಿಂತೆ ಮಾಡಿ ಅನುಭವಿಸಿ ಕೊರಗ್ತಾರಲ್ಲ, ಅದು ಕೂಡ ಶಿಕ್ಷೆ. ಭಯ ಪಡ್ತಾನಲ್ಲ, ಅದು ಕೂಡ ಒಂದು ಶಿಕ್ಷೆ. ಕಣ್ಣೀರು ಹಾಕ್ತಾನಲ್ಲ, ಅದು ಕೂಡ ಒಂದು ಶಿಕ್ಷೆ. ಟೆನ್ಷನ್ಸ್, ಅದು ಕೂಡ ಒಂದು ಶಿಕ್ಷೆ. ಮಾನ ಮರ್ಯಾದೆ ಮೂರ್ಖಾಸಿ ಹರಾಜು, ಅದು ಕೂಡ ಒಂದು ಶಿಕ್ಷೆ. ಇದು ಕಾನೂನು ಕೊಡೋ ಶಿಕ್ಷೆ ಅಲ್ಲ, ಭಗವಂತ ಕೊಡೋ ಶಿಕ್ಷೆ, ಅಣ್ಣಪ್ಪ ಸ್ವಾಮಿ ಕೊಡೋ ಶಿಕ್ಷೆ, ಮಂಜುನಾಥ ಸ್ವಾಮಿ ಕೊಡೋ ಶಿಕ್ಷೆ, ಸೌಜನ್ಯ ಕೊಡೋ ಶಿಕ್ಷೆ. ಆಯಿತಾ? ನೀವು ಹೆಂಗೇ ತಪ್ಪಿಸ್ಕೊಂಡ್ರು ಕಾನೂನಿಂದ ಅನುಭವಿಸ್ತಾ ಇದ್ದಾರಲ್ಲ, ಕ್ಷಣ ಕ್ಷಣಕ್ಕೂ ಏನಾಗುತ್ತಪ್ಪ, ಅಯ್ಯೋ ಇನ್ಯಾರೋ ಬರ್ತಾನೆ ಸೌಜನ್ಯ ಅಂತೇಳಿ, ಮತ್ತೊಬ್ಬ ಎಲ್ಲಿಂದನೋ ಬರ್ತಾನೆ, ಚಿನ್ನಯ್ಯ ಬರ್ತಾನೆ, ಮಾಸ್ಕ್ ಹಾಕೊಂಡು ಬರ್ತಾನೆ, ಅಲ್ಲಿ ಹೂತಿದ್ದೀವಿ ಇಲ್ಲೂ, ಈ ಥರದ್ದು ಏನೇ ಸಬ್ಜೆಕ್ಟ್ ಬಂದರೂ ಕೂಡ ಅವರಿಗೆ ಪುಕ್ಲತ್ಕೊಂಡ್ಬಿಡುತ್ತಲ್ಲ. ಅಯ್ಯೋ ನಾಳೆ ದಿನ ಏನಾದ್ರು ಸಿಕ್ಬಿಟ್ಟು, ಒಂದು ಅಂಶ ಸಿಕ್ಬಿಟ್ಟು ಏನಾದ್ರು ಸಿಗಾಕೊಂಬಿಟ್ರೆ ಅಂತ ಸಾಯೋವರೆಗೂ ಇರುತ್ತಲ್ಲ ಆ ಭಯ ಇದೆಯಲ್ಲ, ಅದು ದೊಡ್ಡ ಶಿಕ್ಷೆ ಅವರಿಗೆ. ಅದೇ ದೊಡ್ಡ ಶಿಕ್ಷೆ. ಇಷ್ಟು ಮಾತ್ರ ನಾವು ಹೇಳ್ಬೋದು. ಓಕೆ ಬ್ರದರ್, ಏನು ಹಂಗಾರೆ ಸೌಜನ್ಯನ ಕೇಸ್ ಏನಾಗ್ಬೋದು, ಆಕೆಗೆ ನ್ಯಾಯ ಸಿಗುತ್ತಾ ಅಂತ ನೀವೇನಾದ್ರು ಕೇಳೋದಾದರೆ 100ಕ್ಕೆ 100ರಷ್ಟು ನ್ಯಾಯ ಸಿಗಲ್ಲ, ಯಾವುದೇ ಕಾರಣಕ್ಕೂ ಸಿಗಲ್ಲ. ಇದ್ರ ಬಗ್ಗೆ ಮಾತಾಡಿ ಕೂಡ ಪ್ರಯೋಜನ ಇಲ್ಲ. ಆದರೆ ಮಾತಾಡೋದ್ರಿಂದ ಒಂದು ಪ್ರಯೋಜನ ಇದೆ. ಪ್ರತಿಯೊಂದು ದಿನವೂ ಮಾತಾಡ್ದಂಗೆ ಅವ್ರ ಮರ್ಯಾದೆ ಹೋಗ್ತಾ ಇರ್ತಲ್ಲ. ಯಾರು ಮಾಡಿದಾರೆ ಅವ್ರದ್ದು, ಯಾರ ಹೆಸರು ತಗೊಳಕ್ಕೆ ಹೋಗಲ್ಲ ಇಲ್ಲಿ. ಯಾರು ಮಾಡಿರ್ತಾರಲ್ಲ ಆ ತಪ್ಪು, ಅವ್ರದ್ದು ಮರ್ಯಾದೆ ಮೂರ್ಖಾಸಿಗೆ ಅಥವಾ ಅವ್ರಿಗೊಂದು ಭಯ ಅಂತ ಹುಟ್ಟುತ್ತಿರುತ್ತಲ್ಲ, ಆ ಭಯ ಉಡ್ಸೋದಕ್ಕೋಸ್ಕರನಾದರೂ ನಾವು ಈ ಟಾಪಿಕ್ನ ಬಿಡಬಾರ್ದು ಅಂತ ನನ್ನ ಆಸೆ. ಆಯಿತಾ? ಎಷ್ಟೇ ಜನ ವಹಿಸ್ಕೊಂಬರ್ಲಿ, ಎಷ್ಟು ಕಮಾಯಿ ಮಾಡ್ಕೊಳ್ಳಿ, ಎಷ್ಟು ಡೀಲ್ ಮಾಡ್ಕೊಳ್ಳಿ, ಪ್ರತಿ ಸಲ ಪ್ರತಿಯೊಬ್ಬರು ಒಬ್ಬ ಹೊಸ ಯೂಟ್ಯೂಬರ್ ಬಂದು ಸೌಜನ್ಯ ಅಂತ ಮಾತಾಡ್ತಾನಲ್ಲ, ಆ ಮಾತು ಸಾಕು, ಆಕೆ ಹೆಸರು ಸಾಕು ಕೆಲವರು ಪುಕ್ಲತ್ಕೊಳ್ಳೋಕ್ಕೆ, ಹೆದರ್ಕೊಂಬಿಡೋಕ್ಕೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಈ ಚಿನ್ನಯ್ಯ ಅನ್ನೋ ವ್ಯಕ್ತಿ ಬರ್ತಾನೆ, ಅಲ್ಲಿ ಹೂತಿದ್ದೀವಿ ಇಲ್ಲಿ ಹೂತಿದ್ದೀವಿ ಅಂತ ಹೇಳ್ತಾನೆ, ಷಡ್ಯಂತ್ರ ನಡೀತು ಅಂತ ಹೇಳ್ತಾನೆ. ಆದರೆ ಚಿನ್ನಯ್ಯನಿಗೆ ಬೇಲ್ ಹೆಂಗೆ ಸಿಕ್ತು? ಇಡೀ ಸಮಾಜವನ್ನ, ಇಡೀ ಕರ್ನಾಟಕದ ಭಕ್ತಾದಿಗಳ ಮನಸ್ಸಲ್ಲಿ ಹುಳಿ ಹಿಂಡಿದಂಥ ವ್ಯಕ್ತಿ ಇದಾನಲ್ಲ, ಆ ವ್ಯಕ್ತಿಗೆ ಬೇಲ್ ಹೆಂಗೆ ಕೊಟ್ಟರು? ಆಯಿತು, ಷಡ್ಯಂತ್ರ ಮಾಡಿದರೆ ಷಡ್ಯಂತ್ರ ಆಗಿದೆ ಅಂತ ಪ್ರೂವ್ ಮಾಡಬೇಕಲ್ಲ, ಅದ್ಯಾಕೆ ಪ್ರೂವ್ ಆಗಿಲ್ಲ? ಬೇಲ್ ಯಾಕೆ ಸಿಕ್ತು? ಬೇಲ್ ಹೆಂಗೆ ಕೊಟ್ಟು ಮನೆ ಕಳಿಸಿದ್ರು? ಒಂಥರ ಬೇಲ್ ಹೆಂಗಾಗ್ಬಿಟ್ಟಿದೆ ಈಗ ಅಂತಂದರೆ ಕಾನೂನಲ್ಲಿ ಬೇಲ್ಪುರಿ ಥರ ಆಗ್ಬಿಟ್ಟಿದೆ. ಈ ಥರ ಆದಾಗ ಏನಾಗುತ್ತೆ, ಇನ್ನೇನಾಗುತ್ತೆ? ಅಲ್ಲಿಗೆ ಅರ್ಥ ಮಾಡ್ಕೊಳ್ಳೇಬೇಕು. ಅದೇ ಸೌಜನ್ಯಂಗೆ ನ್ಯಾಯ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಿಗಲ್ಲ. ಹೆಂಗೆ ಅಂತ ಕೇಳಿದ್ರೆ ಅದೇ ಆಕೆಯ ರೇಪ್ ಆ್ಯಂಡ್ ಮರ್ಡರ್ ಆದಂಥ ಆ ಸಂದರ್ಭದಲ್ಲಿ ಆ 15 ದಿನಗಳ ಒಳಗೆ ಬೇಕಾದಂಥ ಪ್ರಮುಖ ಸಾಕ್ಷ್ಯಗಳು ನಾಶ, ಪ್ರತಿಯೊಂದು ಸಾಕ್ಷಿಯೂ ನಾಶ. ಈ ಥರ ನಾಶ ಆದಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ಸರಿ, ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡೋದಕ್ಕೆ ಕೇಳಿತ್ತು ಅವತ್ತು CBI ಕೋರ್ಟು. ಅಕ್ವಿಟಲ್ ಕಮಿಟಿ ಅಂತಂದರೆ ತನಿಖೆಯಲ್ಲಿ ಸ್ವಲ್ಪ ಲೋಪದೋಷಗಳು ಉಂಟಾಗಿದೆ, ಹಾಗಾಗಿ ಅಧಿಕಾರಿಗಳನ್ನು ವಿಚಾರಿಸಿ ಅಂತ ಮಾಡಿದ್ರಾ? ಮಾಡಲಿಲ್ಲ. ಏನೋ ದುಡ್ಡಿರೋರು ಹೆಂಗೋ ನಡ್ಸ್ಕೊಂಡು ಹೋಗ್ತಾರೆ, ನಡೀತಾ ಐತೆ ಜೀವನ. ಒಟ್ಟಿನಲ್ಲಿ ಬಡವ್ರ ಮಕ್ಕಳು ಬಲಿ ಆಗ್ತಾರೆ. ಅದು ಬಿಟ್ಟರೆ ಇನ್ನೇನಾಗ್ತಾ ಇದೆ ಇಲ್ಲಿ? ಆಯ್ತಪ್ಪ, ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆಗಿರೋದು ನಿಜಾನಾ? ಅವಳು ಕತೆ ಮುಗಿಸಿದ್ ನಿಜಾನಾ? ಮತ್ತೆ ಯಾರು ಮಾಡಿದ್ದು ಹಂಗಾದ್ರೆ? ಈಗ ಬೇಕಲ್ಲ, ನಿಜ ತಾನೇ ಅದು? ಅವಳನ್ನ ಅಲ್ಲಿ ಕಟ್ಟಾಕಿದ್ದು ನಿಜಾನಾ? ಅವಳ ಬಟ್ಟೆನ ಕಿತ್ತಾಕಿ ವಿವಸ್ತ್ರಗೊಳಿಸಿದ ನಿಜಾನಾ? ಅವಳನ್ನ ಯಾವುದು ID ಕಾರ್ಡ್ ಇದರಲ್ಲಿ ಕಟ್ಟಿ ಅವಳನ್ನ ಮರದ ಕೊಂಬೆಗೆ ಕಟ್ಟಿದ್ದು ನಿಜಾನಾ? ಅವೆಲ್ಲವೂ ನಿಜ ಅಂದಮೇಲೆ ಮಾಡಿದವ್ರು ಯಾರು? ಸಂತೋಷ್ ರಾವ್ ನಿರಪರಾಧಿ. ಹಂಗಾರೆ ಅಪರಾಧಿ ಯಾರು? ಅವನು ನಿರಪರಾಧಿ ಅಂದಮೇಲೆ ಅಪರಾಧಿ ಯಾರು? ತನಿಖೆ ಸರಿಯಾಗಿ ನಡೆದಿಲ್ಲ ರೀ. ಇಲ್ಲಿ ಶಿಕ್ಷೆ ಕೊಡಬೇಕಾಗಿರೋದು ಕೊಲೆ ಮಾಡಿದವ್ರಿಗಲ್ಲ, ಇಲ್ಲಿ ಶಿಕ್ಷೆ ಕೊಡಬೇಕಾಗಿರೋದು ಅದನ್ನು ಮುಚ್ಚಿಟ್ರಲ್ಲ ಈ ಅಧಿಕಾರಿಗಳು, ಸೆಂಟ್ರಲ್ಲಿ ನಾಟಕಗಳು ಆಡಿದ್ರಲ್ಲ ಅಂಥವ್ರಿಗೆ ಹೊರಗಡೆ ಎಳಕ ಬಂದು ಚಪ್ಪಲಿ ತಗೊಂಡು ಹಾಕಬೇಕು. ಇನ್ನೇನು ಮಾಡ್ತೀರಾ? ಕಾನೂನಲ್ಲಿ ಅವಕಾಶ ಇಲ್ಲ ಈಗ, ನಮಗೆ ಏನೂ ಇಲ್ಲ ಕಾನೂನಲ್ಲಿ. ಆ ಅಕ್ವಿಟಲ್ ಕಮಿಟಿ ರಚನೆ ಆದಮೇಲೆ ಅಟ್ಲೀಸ್ಟ್ ಆ ಕಥೆಯನ್ನು ಮುಚ್ಚಾಕ್ದವ್ರಾದ್ರೂ ಸಿಕ್ಕಿದ್ರೆ ನಿಜವಾದ ಅಸಲಿ ಬಣ್ಣ ಬಯಲಾಗ್ತಿತ್ತು. ಅದಾದರೂ ಆಯಿತಾ? ಇಲ್ಲಿ 3 ಪಕ್ಷದವರಿಗೂ ಕೂಡ ಸೌಜನ್ಯ ಕೇಸ್ ಬೇಕಾಗಿಲ್ಲ, ಸೌಜನ್ಯ ಕತೆ ಬೇಕಾಗಿಲ್ಲ.